ಮಹಂತೇಶ್ ಕೌಟಿಮಠ ಕೇಲಿ ಚಿರವಣ ಆಗ್ಬೇಕು. ಯಾಕಂದ್ರೆ ಇವರ ತಂದೆ ಏನು ಮಲ್ಲಯ್ಯ ಕೌಟಿಮಠ ಇದ್ರು, ಕೇಲಿ ಪರಿಚಯ ಮಾಡಿಸೋರು ಅವರು ಚಿದಾನಂದ ಕೋರೆ ಅವ್ರಿಗೆ. ಚೇರ್ಮನ್ ಆಗಲಿಕ್ಕೆ ಇವರೇ ಕಾರಣ. ಮೊದಲು ಚೇರ್ಮನ್ರನ್ನ ಯಾರು ಮಾಡಿದ್ರು? ಕೌಟಿಮಠ ಮಾಡಿದ್ರು. ಮತ್ತು ಮಹಂತೇಶ್ ಕೌಟಿಮಠ ಎರಡನೇ ಹಂತದ ನಾಯಕ ಕೇಲಿಯಲ್ಲಿ ಸದ್ಯಕ್ಕೆ. ಮತ್ತು ಆಗು ಹೋಗುಗಳು ಎಲ್ಲ ಗೊತ್ತಿದೆ. ಮತ್ತು ಕೋರೆಯವ್ರ ಪಕ್ಕ ಶಿಷ್ಯ, ಕೋರೆಯವ್ರಿಗೆ ವಯಸ್ಸಾಗಿದೆ. ಹಿಂಗಾಗಿ ಬಿಟ್ಕೊಡ್ಬೇಕು, ವಿಶ್ರಾಂತಿ ಇದ್ಕೊಳ್ಬೇಕು. ಇನ್ನೂ ಕೋರೆಯವ್ರು ನೀವು 20 ವರ್ಷ ಇರಬೇಕು, ವಿಶ್ರಾಂತಿ ಇದ್ರೆ ಸಾಧ್ಯ. ಕೇಲಿ ಬಿಟ್ಕೊಡಂತ ಕೇಳತ್ತಿಲ್ಲ, ಅವ್ರಿಗೆ ಮಾರ್ಗದರ್ಶನಕ್ಕಾಗಿರಿ. ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅದು. ಅದಕ್ಕೆ ಕೇಲಿ ಏನು ಉಪಕಾರ ಮಾಡಿದಾರ ಮಹಂತೇಶ್ ಕೌಟಿಮಠ ತಂದೆ, ಅದನ್ನ ತೀರಿಸ್ಬೇಕಲ್ಲ. ಚಿದಾನಂದ ಕೋರೆ ಅವರಿಗೆ ಮಾರ್ಗದರ್ಶನಾಗಿದ್ದವರು. ಮತ್ತು ಬಸವಪ್ರಭು ಕೋರೆ ಕಾಲೇಜ್ ಹೆಂಗಾತು? ಮಲ್ಲಯ್ಯ ಕೌಟಿಮಠ ಪ್ಲ್ಯಾನ್ದಿಂದನೇ ಆಗಿದೆ ಅದು. ಇಲ್ಲ ತೆಗ್ಗಿನ ಮನೆ ಹುಬ್ಬಳ್ಳಿಗೇನೆ ಒಯ್ತಿದ್ರು ಅದನ್ನು. ಮತ್ತು ಹುಬ್ಬಳ್ಳಿಗೂ ಹೆಡ್ ಆಫೀಸ ತೆಗೆದುಕೊಂಡು ಹೋಗಾರಿದ್ರು ತೆಗ್ಗಿನ ಮನೆ. ಅದನ್ನ ತಡೆದವ್ರು ಯಾರು? ಮಲ್ಲಯ್ಯ ಕೌಟಿಮಠ ಅವರು ಚಾಣಾಕ್ಷ ನೀತಿಯಿಂದ ತಡೆದರು. 2 ಲಕ್ಷ ರೂಪಾಯಿ ನಾವು ಡೊನೇಷನ್ ಕೊಡ್ತೇವೆ ಅಂತ ಅಂದರು. ಆದರೆ ಹೆಸರು ಇಡಬೇಕು ಬಸವಪ್ರಭು ಕೋರೆ ಕಾಲೇಜ್ ಇಡಬೇಕಂತ. ಇದು ಮಲ್ಲಯ್ಯ ಅವ್ರದ್ದು. ಚಿದಾನಂದ ಕೋರೆ ಅವ್ರಿಗೆ ಏನು ಗೊತ್ತಿರೋ ಇಲ್ಲ. ಒಡನಾಡಿದ್ರು ಕೂಡ ಆದಾತು. 2 ಲಕ್ಷ ಕೂಡಿಸ್ಕೊಟ್ರು. ಅರ್ಧ 1 ಲಕ್ಷ ಚಿದಾನಂದ ಕೋರೆ ಅವ್ರು ಕೊಟ್ಟರು, 1 ಲಕ್ಷ ಕೌಟಿಮಠ ಅವ್ರು ಕೊಟ್ಟರು. ಅರ್ಧ ಶೇರ ಇವ್ರು ಮಾಡಿದ್ರು, ಅರ್ಧ ಶೇರ ಸ್ವಾಮಿಗಳದ್ದು ಮಾಡಿದ್ರು, ಇವರು ಲಿಂಗಾಯತರು ಮಾಡಿದ್ರು. 250 ರೂಪಾಯಿ ಇತ್ತು ಶೇರ ಮೊದಲಿಗೆ. ಹುಬ್ಬಳ್ಳಿಗೇನು ತೆಗೆದುಕೊಂಡು ಹೋದ್ರು. ಅವಾಗ ಎಲೆಕ್ಷನ್ ಜೋರಾತು. ಎಲ್ಲ ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋಗ್ತಾರ, ನಾವೆಲ್ಲ ಒಂದಾಗೋಣ ಅಂತೇಳಿ ಇವ್ರು ನಾಟಕ ಮಾಡಿದ್ರು. ನಾಟಕ ಮಾಡಿ ಆ ಸಕ್ಸಸ್ನು ಆಗ್ತದು. ಆರ್ಸಿನೂ ಬಂದರು, ಚೇರ್ಮನ್ರು ಆದರು. ಅದು ಪ್ರಭಾಕರ್ ಕೋರೆ ಅವರು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಾರೆ. 34 ಇತ್ತು ಅವರು ಚೇರ್ಮನ್ ಆದಾಗ. ನಂತರ ಈಗ 200ಕ್ಕಿಂತನೂ ಹೆಚ್ಚು ವಿದೇಶಗಳಲ್ಲಿ ಎಲ್ಲ ಕಡೆಗಿದೆ. ಇವರು ವಿಶ್ರಾಂತಿ ತೆಗೆದುಕೊಳ್ಬೇಕು. ಮಗಳ ಕೈಯಲ್ಲಿ ಅಥವಾ ಮಗನ ಕೈಯಲ್ಲಿ ಕೊಡಲೇಬಾರ್ದು. ಮತ್ತು 75 ವರ್ಷ ಇದೆ. ಮತ್ತು BJPದವ್ರು ಏನು ಹೇಳ್ತಾರೆ, 75 ವರ್ಷ ಆದ ನಂತರ ವಿಶ್ರಾಂತಿ ಕೊಡಿ ಅಂತೇಳಿ. ನೀವು BJPಲಿ ಗುರುತಿಸ್ಕೊಂಡವರು, ನೀವು ಸಂಸ್ಥೆನೂ ಉಳಿತೈತೆ, ನಂತರ ನಿಮ್ಗೆ ಗೌರವನೂ ಉಳಿತೈತೆ. ಒಬ್ಬರು ಹೇಳ್ತಾ ಇದ್ರು, ಪ್ರಭಾಕರ್ ಕೋರೆ ಅವರು ಬಿಟ್ಟು ಕೊಡಂಗಿಲ್ಲ. ಅವ್ರು ಇರ್ತಕ್ಕ ಅವರೇ ಸಾಯೋದೊಂದು ಇನ್ನೊಂದು 2 ದಿವಸ ಗೊತ್ತಿದ್ದಾಗ ಆ ಕುರ್ಚಿನ ಮನ್ಯಾಗ ಹೋಗಿ ಇಟ್ಕೋಬಹುದು ಅಂತ ಹಾಸಿ ಮಾಡಿದ್ರು ಅಥವಾ ಕರೆ ಹೇಳಿದ್ರು ಗೊತ್ತಿಲ್ಲ. ಪ್ರಭಾಕರ್ ಕೋರೆ ಅವರು ಹಿಂದಿನ ಗತವೈಭವವನ್ನು ನೋಡ್ಬೇಕು. ಯಾರು ಬೆಳೆಸಿದ್ರು, ನಮ್ಮ ಅಣ್ಣನ್ನು ಯಾರು ಬೆಳೆಸಿದ್ರು, ಅನ್ನ ಆದ ನಂತರ ನಾನು ಹೇಗೆ ಬೆಳೆದು ಬಂದೆ. ಮತ್ತು ಮಹಂತೇಶ್ ಕೌಟಿಮಠ ಅವರು ಮುಖ್ಯ ಸಚೇತಕರಿದ್ದವರು, MLC ಇದ್ದವರು, ಅವ್ರಿಗೆಲ್ಲ ಅನುಭವ ಇದೆ. ಎಷ್ಟು ಕೊಡೋದು, ಎಷ್ಟು ತಗೋದು, ಎಷ್ಟು ಪರ್ಸೆಂಟೇಜ್ ಎಲ್ಲಿ ಹಂಚೋದು, ಮತ್ತು ಎಲ್ಲ ನಿರ್ದೇಶಕರ ಜೊತೆ ಒಳ್ಳೆ ಸಂಬಂಧ ಇದೆ. ಮತ್ತು ಇಡೀ ಕರ್ನಾಟಕದ ಎಲ್ಲ ಸ್ವಾಮಿಗಳು ಕೂಡ ಅವ್ರ ಬೆಂಬಲನೂ ಇದೆ. ಮತ್ತು ಚಾಣಾಕ್ಷ ರಾಜಕಾರಣಿ ಎಲ್ಲವೂ ಗೊತ್ತಿದೆ, ಒಳಗೆ ಹೊರಗೆ ಎಲ್ಲ ಗೊತ್ತಿದೆ. ಮತ್ತು ನಿರ್ದೇಶಕರು ಇವರಾಗಲಿ ಅಂತಾರೆ, ನಂತರ ಶೇರ್ ಹೋಲ್ಡರು ಇವರಾಗಲಿ ಅಂತಾರೆ, ಜನಸಾಮಾನ್ಯ ಇವರಾಗಲಿ ಅಂತಾರೆ. ಏನೋ ನಾಡೋ ಫೋನ್ ಹಿಡ್ತಾ ಇರಲಿಲ್ಲ. ಈಗ ಡಿಸೆಂಬರ್ದಾಗ ಇಲೆಕ್ಷನ್ ಬಂದಿದೆಲ್ಲ ಕೇಳಿದ್ದು, ಅದಕ್ಕೆ ಚೇರ್ಮನ್ ಆಗ್ಬೇಕು ಇವರು. ನಂತರ ಫೋನ್ ಎತ್ತಾ ಇದ್ದಾರೆ. ಮೊದಲೇ ಎಲ್ಲಿ ಫೋನ್ ಎತ್ತಿದ್ರು, ಈಗೆಲ್ಲ ಫೋನ ಎತ್ತಿ ಮತ್ತು ಹೊಳ್ಳಿ ಮಾಡ್ತಾರೆ ಈಗ. ಯಾಕಂದ್ರೆ ಚೇರ್ಮನ್ ಆಗಬೇಕಾಗಿದೆ. ಪ್ರಭಾಕರ್ ಕೋರೆ ಕೂಡ 2-3 ಸಲ ಹೇಳಿದ್ದಾರೆ ಫಂಕ್ಷನ್ದಲ್ಲಿ. ನೋಡು ಮುಂದೆ ಕೂದ ನಮ್ಮ ಮಹಂತೇಶನ ಹೆಂಗೆ ನಗ್ತಾ ನೋಡು, ಮುಂದಿನ ಕುರ್ಚಿ ಅವಾಗೆ ಐತಿ. ಅವ್ರು ನಗ್ತಿದ್ರು 2-3 ಸಲ. ಅಂದ್ರೆ ಅವ್ರಿಗೆ ಬಿಟ್ಟು ಕೊಡೋಂಥ ಮನಸ್ಸಿದೆ. ಆದ್ರೆ ಪ್ರಭಾಕರ್ ಕೋರೆ ಅವ್ರು ಒಂದು ಮನಸ್ಥಿತಿ ನೋಡಿ, ಅದು ಯಾರು ಮಾತನ್ನು ಕೇಳೋದಿಲ್ಲ. ಅವ್ರು ಏನು ಮನಸ್ಸು ಬಂತಂದ್ರೆ ಕೊಡೋರು ಅವರು ಇಲ್ಲ. ಯಾಕಂದ್ರೆ ನಾ ಕೊಟ್ಟಿನಂದ್ರೆ ಮುಂದೆ ಪರಿಸ್ಥಿತಿ ಹೆಂಗಾದದು ಅಲ್ಲ, ಮಾರ್ಗದರ್ಶನ ಆಗಿರಲ್ಲ. ಅಥವಾ ಏನು ಚೆಕ್ಕಿಗೆ ಸಹಿ ಆಗಲಿ, ಅಥವಾ ಕಾಂಟ್ರಾಕ್ಟ್ ಆಗಲಿ, ಅಥವಾ ಡೆಂಟಲ್ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಹಂಚೋದಾಗಲಿ, ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮಾಡಲ್ಲ. ಬ್ಯಾಂಕ್ದಲ್ಲಿ ಅಕೌಂಟ್ ಜಾಯಿಂಟ್ ಅಕೌಂಟ್ ಇಡ್ರಿ. ಮತ್ತು ಅಷ್ಟೇನು ಭ್ರಷ್ಟ ಅಲ್ಲ ಮಹಂತೇಶ್ ಕೌಟಿಮಠ, ಅಷ್ಟೇನು ಭ್ರಷ್ಟ ಅಲ್ಲ ಅವರು. ಮತ್ತು ಮಲ್ಲಯ್ಯ ಕೌಟಿಮಠ ಅವರು ನಿಮ್ಮ ಅಣ್ಣನ ಬೆಳೆಸಿದ್ರಲ್ಲ, ಅದ್ರ ಉಪಕಾರ ಸ್ಮರಣೆ ಯಾರು ಮಾಡೋರು? ಬಸವ ಕೋರೆ ಕಾಲೇಜ್ ಗ್ರಾಮೀಣ ತಂದವರು ಅವ್ರೆ. ಇಲ್ಲ ಹುಬ್ಳಿಗೆ ಹೋಗೋದಿತ್ತದು.
ಹೆಡ್ ಆಫೀಸ್ಗೆ ಹೋಗೋದಿತ್ತ, ಅದನ್ನ ತಡೆದವ್ರು ಇವರೇ. ನಂತರ ಮೊದಲು ಒಬ್ಬರಿದ್ರು ಹೆಡ್ ಆಫೀಸೇ, ಬಸವ ಕುರೆ ಅವರ ಏನು ಹೆಸರು ಇಡಬೇಕಾದ್ರೆ 2 ಲಕ್ಷ ರೂಪಾಯಿಯನ್ನು ಕಲೆಕ್ಷನ್ ಮಾಡಿದ್ರು. ಈಗಾಗಲೇ ಹೇಳಿದೆ 1-1-2. ಮೊದಲು ಬೆಂಬಳಿಗೆ ಇದ್ರು ಚೇರ್ಮನ್, ಫಸ್ಟಿಗೆ ಮಾಡಿದವರು. ಅವ್ರಿಗೇನೋ ಒಂದು ಸ್ವಲ್ಪ ಹಣಕಾಸಿಂದ ಏನು ತೊಂದರೆ ಬಂತು. ನಂತರ ಚಿದಾನಂದ ಕೋರೆ ಅವ್ರು ಮಾಡಿದರು. ತದನಂತರ ತಮಗೆಲ್ಲ ಗೊತ್ತಿದೆ KLE ಇತಿಹಾಸ ಹೆಂಗಿದೆ. 100 ವರ್ಷಕ್ಕಿಂತಲೂ ಹೆಚ್ಚು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದು ಗೊತ್ತಿದೆ. ಒಟ್ಟಾರೆ ಈಗ ಇವ್ರು ಆದ್ರೆ ಕರೆಕ್ಟ್ ಆಗ್ತಿತ್ತು ಅವು. ಮತ್ತು ನಮ್ಮ ಶಿಷ್ಯ ಕೊಟ್ಟನು. ನಂತರ ಮುಂದೆ ಆ ಸ್ವರ್ಗದಲ್ಲಿ ಇದ್ರೂ ಕೂಡ ಇದು ನಡೀತಾ ಇರಬೇಕು ಅನ್ನೋ ಒಂದು ಕಲ್ಪನೆನೂ ಕೂಡ ಬರಬೇಕಾಗ್ತದೆ. ಯಾಕಂದ್ರೆ 2 ದಿವಸ ನೀವು ಉಳ್ಯವರು ಗುಂಡನಕ ಒಳಗ ಗಪ್ಚಿಪ್ಪಾಗಿ ಕೂತಿತ್ತದು. ಅದ್ರಾಗ ಏನು ತಕರಾರು ಮಾಡಿಲ್ಲ, ಅದು ಬಾಬಾ ಅಂತ ಏನು ಕರೆದಿಲ್ಲ. ಆದ್ರೆ ನೀವು ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಈ ಸದ್ಯಕ್ಕೆ ನೀವು ಬಿಟ್ಟು ಕೊಡಬೇಕು, ಅಂದ್ರೆ ವಿಶ್ರಾಂತಿ ಪಡಿಬೇಕು ಮತ್ತು ಮಾರ್ಗದರ್ಶನ ಆಗ್ಬೇಕು. ನೀವು ಮಾರ್ಗದರ್ಶನ ಮಾಡ್ಕೋತೀರ್ರಿ, ಜಾಯಿಂಟ್ ಅಕೌಂಟ್ದಾಗ ದುಡ್ಡು ಇಡ್ರಿ. ಯಾವುದೇ ಈಗ ಮಾತೇಜ್ ಕೌಂಟ್ ನಿಮ್ಮ ಕಡೆ ಬರುವಂಗೆ ಮಾಡ್ಕೋರಲ್ಲ. ಏನು KLE ತಿದ್ದುಪಡಿ ಸಾಕಷ್ಟು ತಿದ್ದುಪಡಿ ಮಾಡ್ಬೋದು. ತಿದ್ದುಪಡಿ ಮಾಡಕ್ಕನೇ ಇದಿರಲ್ಲ ನೀವು. ಎಷ್ಟೆಷ್ಟು ತಿದ್ದುಪಡಿ ಮಾಡ್ಕೊಂಡ್ರಿ. ಅಜೀವ ಸದಸ್ಯತ್ವ ಎಲ್ಲ ನಿಮ್ಮ ಮಂದಿ ಐತಿ. ಮಾಸ್ತರ್ನೇ ಇದ್ದಾರೆ, ವಾಲಿನೇ ಇದ್ದಾರೆ, ನಿಮ್ಮ ಮಗನೂ ಇದ್ದಾರೆ, ಮಗಳು ನಿರ್ದೇಶಕ, ನೀವು ನಿರ್ದೇಶಕರು. ಮತ್ತು ಆ ಬಾಯ್ಲೆ ಹೆಂಗೈತಿ, ಎಲ್ಲರೂ ಸೋತರು. ನಾ ಅಲ್ಲಿ ಚೇರ್ಮನ್ ಇರುವಂಗೆ ಹಂಗೂ ವ್ಯವಸ್ಥೆ ಮಾಡ್ಕೊಂಡಿರಿ. ಬಾಯ್ಲೆ ಅಂತ ತಿದ್ದುಪಡಿ ಸಾಕಷ್ಟು ಪ್ರಮಾಣದಾಗ ಹೇಗಿದೆ. ಇನ್ನೇನು ಹೊಸ ಸದಸ್ಯತ್ವ ನೀವು ಮಾಡ್ಕೊಳ್ಬೇಕಾಗಿತ್ತು, ಅದು ಮಾಡಲಿಲ್ಲ. ಅದೊಂದು ದೊಡ್ಡ ತಪ್ಪದು. ಎಲ್ಲರೂ ಹೇಳಿದ್ರು ಇಡೀ ಕರ್ನಾಟಕ ತುಂಬೆಲ್ಲ ಮಾಡಬೇಕಾಗಿತ್ತು, ಮಾಡಿಕೊಟ್ರೆ ನಂದು ಕುರ್ಚಿಯಲ್ಲಿ ಖಾಲಿ ಆಗ್ತೈತೆ ಅಂತ ಹಾವೇರಿ ಅವ್ರು ಏನು ಒಬ್ಬರು ಬರತ್ತಾರಲ್ಲ, ಅವ್ರು ಬರಲಿ. ಕೊನ್ನೂರವ್ರು ಅಲ್ಲಿ ಬಂದ್ರೆ ಏನೋ ಒಬ್ಬರು ಬಂದು ಏನು ಚಾ ಬಿಸ್ಕಿಟ್ ತಿಂದು ಹೋಗ್ತಾರ. ಮುಕ್ತವಾದಂಥ ಆಡಳಿತ ಅಲ್ಲಿ ಇರಬೇಕು. ಹಿಟ್ಲರ್ ಸೇ ಆಡಳಿತ ಇದೆ ಅಲ್ಲಿ. ಕೋರೆ ಹೇಳಿದ್ದನ ಕೇಳ್ಬೇಕಂತ ಬೇಕದು, ಸ್ಟ್ರಿಕ್ಟ್ ಆಡಳಿತ ಬೇಕು. ಆ ಮಾತು ಬೇರೆ. ಆದ್ರೆ ಈಗ ಮಹಂತೇಶ್ ಕೌಟಿಮಠ್ರು ಎಲ್ಲ ಅನುಭವ ಇದೆ. ರಾಜಕೀಯ ಅನುಭವ ಇದೆ, ಆರ್ಥಿಕ ಪರಿಸ್ಥಿತಿ ಗೊತ್ತಿದೆ, ಕೊಡೋ ತಗೋದು ಗೊತ್ತಿದೆ, ಪರ್ಸೆಂಟೇಜ್ ಹೆಂಗೆ ತಿನ್ನೋದು ಗೊತ್ತಿದೆ, ಹೆಂಗೆ ಹಂಚೋದು ಗೊತ್ತಿದೆ, ನಿರ್ದೇಶಕರ ಜೊತೆ ಒಳ್ಳೆ ಸಂಬಂಧ ಇದೆ. ನಂತರ ಮಠಾಧೀಶರ ಬೆಂಬಲ ಇದೆ, ನಿರ್ದೇಶಕರ ಬೆಂಬಲ ಇದೆ. ನಿರ್ದೇಶಕರನ್ನ ಎಂದೂ ಅವರು ಹೇಳಿಸಿ ಮಾತಾಡಲಿಲ್ಲ. ಪ್ರಭಾಕರ್ ಕೋರೆ ಅವ್ರು ಹೆಂಗೆ ಮಾತಾಡ್ತಾರೆ ಹಂಗಿಲ್ಲ. ಮಾತಿನಲ್ಲಿ ಸೌಮ್ಯ, ಮತ್ತು ಯಾವಾಗಲೂ ನಕ್ಕೋತ ಮಾತಾಡ್ತಾರ. ಮಹಂತೇಶ್ ಕೌಟಿಮಠ್ ನೋಡ್ರಿ, ಯಾವಾಗಲೂ ನಕ್ಕೋತ ಮಾತಾಡ್ತಾರ. ಅವರು ಒಳಗೇನೇ ಇರಲಿ, ಅವರು ಸೆಕೆಂಡಿಗೆ ಕಳ್ಳ ಅಂತ ಹೇಳ್ಬೋದು. KLE ಸೆಕೆಂಡ್ ಕಳ್ಳ ಅಂದ್ರೆ ಮಹಂತೇಶ ಕೌಟಿಮಠನ, ಅದರಲ್ಲಿ ಏನಿಲ್ಲ. ಆದರೆ ಇವ್ರ ತಂದೆ ಹಾಗಿರಲಿಲ್ಲ. ಬೆಳೆಸಲಿಕ್ಕೆ ಎಷ್ಟೊಂದು ಶ್ರಮ ಪಟ್ಟರು ಅವರು. ಕಲ್ಲಯ್ಯವರು ಹಂಗೆ ಇದ್ರು, ಮಲ್ಲಯ್ಯವರು ಹಂಗೆ, ಮಗನೂ ಹಂಗೆ ಇದ್ದಾರೆ. ಅದು ಸ್ವಲ್ಪ ದುಡ್ಡಿನ ವ್ಯಾಮ ಹೆಚ್ಚಿದೆ. ಅಲ್ಲೆಲ್ಲಿ ಸಾಕಷ್ಟು 2 ನಂಬರ್ ಕಾಂಟ್ರಾಕ್ಟ್ ಮಾಡಿ KLE ಲುಟ್ಟಿ ಮಾಡಿದ್ದಾರೆ. ಇವರು ಎಲ್ಲ ಮಾಡಿಲ್ಲ ಅಂತಲ್ಲ, ಎಲ್ಲ ಡೈರೆಕ್ಟ್ರು ಲುಟ್ಟಿ ಮಾಡಿದಾರ, ಇವರು ಮಾಡಿದಾರ. ಮತ್ತು ಪ್ರಭಾಕರ್ ಕೋರೆ ಅದಕ್ಕೆ 10,000 ಕೋಟಿ ಮೇಲೆ ಐತಿ. ಏನು ಇಡಿದವ್ರು ಯಾಕೆ ಬರತ್ತಿಲ್ಲ ಅಂದರೆ BJPಲಿ ಗುರ್ತಿಸ್ಕೊಂಡವರು. ಇಡಿದವ್ರು ಹೆಂಗೆ ಬರ್ತಾರೆ? ಮೋದಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಕತ್ತವ್ರು ಇವ್ರ. ಮತ್ತು ಈ ಸ್ವಿಮ್ಮಿಂಗ್ ಪೂಲ್ದಾಗ ಈಜಾಡೋರು ಅವ್ರನ್ನೇನು ಮಾಡಂಗಿಲ್ಲ. ಇಡಿಯವ್ರು ಇಲ್ಲಿ ಬರಂಗನೇ ಇಲ್ಲ. ಇಡಿಯವ್ರೊಮ್ಮೆ ರೇಡ್ ಮಾಡಿ ನೋಡಲ್ಲ, ಎಷ್ಟು ಪ್ಲಾಟ್ಗಳು, ಎಷ್ಟು ಬಂಗಾರ, ಎಷ್ಟು ವಜ್ರದ ವ್ಯಾಪಾರ, ಮಗಳಿಗೆ ವಜ್ರ ವ್ಯಾಪಾರ ಕೊಡಿದಾರೆ. ಸಕ್ಕರೆ ಫ್ಯಾಕ್ಟ್ರಿಗೆ ಎಷ್ಟು ಹಾಕಿದ್ದಾರೆ, ಇನಾಮದಾರ್ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಹಾಕಿದ್ದಾರೆ, ಮತ್ತು ಬೆಂಗಳೂರಿನಲ್ಲಿ ಎಷ್ಟು ಪ್ಲಾಟ್ಗಳವ, ವಿದೇಶದಲ್ಲಿ ಎಷ್ಟು ಆಸ್ತಿ ಇದೆ, ಅಲ್ಲಿ ಏನೇನು ಹಡಗು ಖರೀದಿ ಮಾಡಿದ್ದಾರೆ. ಎಷ್ಟು ದೊಡ್ಡ ತೆಗಿಯಕ್ಕೆ ಹೋದ್ರೆ ಅದು ಏನು ನಾಯಿ, ನರಿ, ಕೋಳಿ ಎಲ್ಲರ ಹೆಸರು ಮೇಲೆ ಅಕೌಂಟ್ ಇದಾವೆ. ಮತ್ತು ಪ್ರಭಾಕರ್ ಕೋರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಅಲ್ಲಿ ಬೇನಾಮಿ ದುಡ್ಡು ಸಾವಿರಾರು ಕೋಟಿ. ರಾಣಿ ಚೆನ್ನಮ್ಮ, ದೀಪ್ತಿ ಕೋರೆ ಅಥವಾ ಪ್ರೀತಿ ದೊಡ್ಡವಾಡ ಅವ್ರು ಇಟ್ಟಿದ್ದಾರೆ. ಒಂದು ಕಡೆ ಪ್ರೀತಿ ದೊಡ್ಡವಾಡ, ಒಂದು ಕಡೆ ಪ್ರೀತಿ ಕೋರೆ. ಮಗಂಗೆ ಸಕ್ಕರೆ ಫ್ಯಾಕ್ಟ್ರಿ 10,000 ಕೋಟಿ ಮೇಲೆ ಹೆಚ್ಚು ಹೊಂಟದೈತೆ ಅದು. ಇದು ವಿಷಯ, ಇವತ್ತಿನ ವಿಷಯ ಇದಲ್ಲ. ಇವತ್ತಿನ ವಿಷಯ ಅಂದ್ರೆ ಮಹಂತೇಶ್ ಕೌಟಿಮಠ್ KLE ಸೊಸೈಟಿ ಬಿಟ್ಟು ಕೊಟ್ರೆ ಭಾಳ ಚಲೋದಾಗ್ತೈತಿ. ನೀವು ಸುರಕ್ಷಿತ ಉಳಿತಿರುವ ಒಂದು ಸ್ವಾಮಿಗಳ ಆಶೀರ್ವಾದ ಸಿಗ್ತೈತಿ. 2 ಮಲ್ಲಯ್ಯ ಕೌಟಿಮಠ್ಗೆ ಏನು ಉಪಕಾರ ಸ್ಮರಣೆ ಮಾಡ್ಬೇಕಾಯ್ತು, ಅದು ಕೊಟ್ಟಂಗೆ ಆಗ್ತೈತಿ. ಮತ್ತು ಪ್ರಭಾಕರ್ ಕೋರೆ ಅವರು ನಿಮ್ಮ ಹೆಸರು ಶಾಶ್ವತ ಉಳಿದಂಗೆ ಅವರು ನೋಡ್ಕೋತಾರ. ಯಾಕಂದ್ರೆ ನೀವೇ 2-3 ಸಲ ಹೇಳಿದ್ರಿ ಮುಂದಿನ ಚೇರ್ಮನ್ ನೋಡಿ ಟಾವೆಲ್ಗೆ ಇವೆಲ್ಲ ಹಾಕೊಂಡು ಎಲ್ಲ ರೆಡಿ ಇದಾರಂತ. ನಕ್ಕೋತ ಹೇಳಿದ್ರೆ ಅವರು ನಕ್ಕೋತ ಮತ್ತೆ ಹೇಳಿದಾರೆ.
ನಾವು ಆ ಭಾಷೆನ 2-3 ಸಲ ಕೇಳಿದೆ, ನಿಮ್ಮ ಮನಸ್ಸಿದೆ. ಆದ್ರೆ ಮುಂದಿನ ಸಲ ಕೊಡಬೇಕು, ಈ ಸಲ ಕೊಡ್ಬೇಕಂತ ನಿಮ್ಮ ಗೊಂದಲದಲ್ಲಿದ್ದಾರೆ. ನಾವು ಕೊಟ್ರೆ ಎಲ್ಲ ಹಾಳು ಮಾಡ್ತಾರ, ಅಥವಾ ಬೇರೆಯವ್ರ ಕೈ ಹೋದ್ರೆ ನನಗೆ ಯಾರು ಮಾತಾಡ್ಸೋರು, ಹಂಗೇನಿಲ್ಲ. ಮಾತೇಶ್ ಕೌಟಿ ಮಾಡ್ರ ಆದ್ರೆ ನೀವು ಆದಂಗನ ಅಟ್ ಒಂದು 2-3 ಭಾಷೆ ಮಾಡಿರ್ತಾರೆ, ಮುಗಿದೋತ್. ಮತ್ತು ಜಾಯಿಂಟ್ ಅಕೌಂಟದಲ್ಲಿ ಇಟ್ರೆ ಮತ್ತೆ ಇನ್ನೇನು ತಗೋದು ಕೊಡೋದು ಎಲ್ಲ ನಿಮ್ಮ ಮುಂದೆ ನಮ್ಮ ನಡೀತಿತ್ಲ. ಮತ್ತು ಯಾವುದೋ ನಿರ್ಣಯ ಮಾತೇಶ್ ಕೌಟಿ ಮಟ್ಟ ನಿಮ್ಮ ವಿರುದ್ಧ ಹೋಗಂಗಿಲ್ಲ. ಪ್ರಭಾಕರ್ ಕೋರೆ ಅವರೇ ಹೋಗಂಗನೇ ಇಲ್ಲ ಅವರು, ಯಾಕಂದ್ರೆ ನಿಷ್ಠಾವಂತರಿದ್ದಾರೆ. ನಿಮ್ಗೊಂದು ಧೋಕಾ ಮಾಡಿಲ್ಲ ಅವ್ರು ಇನ್ನೂವರೆಗೆ. ನಿಮ್ಮ ಸಲಹೆ ಸೂಚನೆ ಅಂತ ನಡೆದಾರ ಅವರು. ನೀವೇನು ಹೇಳ್ತೀರಿ ಎಸ್ ಅನ್ಕೋತ ನಡೆದಾರ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಿಮ್ಮ ಸಕ್ಸಸ್ ಆಯ್ತು, ಅದರಿಂದ ಅವರೇ ಇದ್ರು. ಅನೇಕ ಸಲಹೆ ಸೂಚನೆಗಳು ನಿಮ್ಗೆ ಕೊಡ್ತಾರೆ, ನೀವು ತೆಗೆದುಕೊಳ್ತಾರೆ. ನಿಮ್ದು ಅವ್ರದ್ದು ಗುರು ಶಿಷ್ಯರ ಸಂಬಂಧ ಇದೆ. ಆದ್ರೆ ಚಿದಾನಂದ ಕೋರೆ ಅವ್ರದ್ದು ಮತ್ತು ಮಲ್ಲಯ್ಯ ಕಟುಮಠರ ಗುರು ಶಿಷ್ಯ ಸಂಬಂಧ ಇರಲಿಲ್ಲ, ಅವು ಇಬ್ಬರು ಸ್ನೇಹಿತರ ಸಂಬಂಧ ಇತ್ತು. ಆದ್ರೆ ಮಾರ್ಗದರ್ಶನದಲ್ಲಿ ನಂಬರ್ 1 ಇದ್ರು ಅವ್ರು. ಹಿಂಗಾಗಿ ಚಿದಾನಂದ ಕೋರೆ ಅವ್ರಿಗೇನು ಗೊತ್ತಿತ್ತು? ಚಿದಾನಂದ ಕೋರೆ ಅವ್ರಿಗೆ ಯಾರ್ದೋ ಒಂದು ಗಾನಕ್ಕೆ ಹೋಗೋದು, ಅಲ್ಲಿ ಬೆಲ್ಲ ಖರೀದಿ ಮಾಡೋದು, ಮತ್ತು ಸಾಂಗ್ಲಿಗೆ ಸಾಗಿಸೋದು, ಬೆಲ್ಲದ ರೊಕ್ಕ ಕೊಡ್ಲತ್ತಿರು. ತಂಬಾಕ ಖರೀದಿ ಮಾಡೋದು ಹಳ್ಳಿಗೆ ಹೋಗಿ ಚಿದಾನಂದ ಕೋರೆ. ಆ ಪ್ರಭಾಕರ್ ಕೋರೆನೂ ಹೋಗ್ತಿದ್ರು. ಇವರ ಸಿಗರೇಟ್ ಹಾಕಿ ತಂಬಾಕು ಚೆಂದವರು ಟೆಸ್ಟ್ ನೋಡೋರು. ಇವೇನು ದೊಡ್ಡ ವಿಜ್ಞಾನಿಗಳ ಟೆಸ್ಟ್ ನೋಡೋರು. ನಮ್ಮ ಚಿದಾನಂದ ಕೋರೆ ಅವ್ರು ಬಿಡಿ ಹಾಕಿ ಟೆಸ್ಟ್ ಮಾಡೋರು, ತಂಬಾಕು ಖರೀದಿ ಮಾಡೋರು. ಒಂದು ಟ್ರಕ್ ಉದುರಿ ಟ್ರಕ್, ಅದು ಟ್ರಕ್ನೂ ಇರಲಿಲ್ಲ, ಯಾರ್ದೋ ಟ್ರಕ್ ಬಾಡಿಗೆ ತಂದು ತುಂಬ್ಕೊಂಡು ಹೋಗಿ ದೇವಚಂದ್ ಶಾ ನಿಪ್ಪಾನಿಗೆ ಅವಾಗ ಬಿಡಿ ಹೆಚ್ಚಲ್ಲ, 30 ನಂಬರ್ ಬಿಡಿ, ಎಷ್ಟೆಷ್ಟು ದೊಡ್ಡ 36 ನಂಬರ್ ಬಿಡಿ ಅಲ್ಲಿ ಕೊಡೋರು, ದುಡ್ಡು ತಗೋರು. ಮತ್ತು ರೈತರಿಗೆ ಕೊಡ್ಲಾತಿದ್ರು ಇವರು ಹಣ. ಶ್ರೀಮಂತರು ಹೆಂಗಾಗಿದ್ದಾರೆ ಮತ್ತೀಗ. ಇವ್ರ ಕತ್ತಿ ತೆಗೆದ್ರೆ ಭಾಳ ದೊಡ್ಡದಿದೆ. ಮಹಾರಾಷ್ಟ್ರದಿಂದ ಅಕ್ಕಿ ಕೂಡ ಬೇನಾಮಿಗೆ ಸಾಗಿಸ್ತಿದ್ರು ಇವ್ರು ಅಬ್ಜ. ನಂತರ ಒಮ್ಮೆ ಕಾಗವಾಡ ಪೊಲಿಟಿಷನ್ದಲ್ಲಿ ಹಿಡಿದಿದ್ರು. ಕನ್ನಡ ಮಹಾಸಂಪಾದಕ ಬಿಡಿಸ್ಕೊಂಡು ಬಂದಿದ್ದ, ಅದು ದೊಡ್ಡ ಕತ್ತಿ ಐತೆ ಅದು. ಪ್ರಭಾಕರ್ ಕೋರೆ ಆ 2 ಟ್ರಕ್ ತೊಗೊಂಡ್ರು, ದೂದಂಗ ಸಕ್ಕರೆ ಫ್ಯಾಕ್ಟ್ರಿ ಆಯ್ತಲ್ಲ ಆತರ ಹೆಸರ ಮೇಲೆ, ಅಲ್ಲಿ ಹಾಯ್ಚಿರು. ನಂತರ ಗೋವಾದಿಂದ ಒಂದು ಸ್ಮಗ್ಲಿಂಗ್ ಕೂಡ ಒಂದು ಕೇಸ್ ನಡೆದು ಹೋಯ್ತು 1965-69ರಲ್ಲಿ. ಒಟ್ಟಾರೆ ಇದು ದೊಡ್ಡ ಗೌಡ್ರ ಗದ್ದಲಾಗಿ ಹೋಗಿದೆ. ಆದ್ರೆ ಅದನ್ನ ಎಲ್ಲ ತೆಗೆದು ಬೇಡ. ಈಗ ಮಾತೇಶ್ ಕೌಟಿಮಠ ಕೊಟ್ರೆ ಏನಾಯ್ತು? ಸುರಕ್ಷಿತ ಉಳಿತೈತಿ ಈ ಸಂಸ್ಥೆ. ಮತ್ತು ನಿಮಗೂ ಆನಂದ ಉಂಟಾಗ್ತೈತಿ, ಯಾಕೆ ಎಲ್ಲ ನಿಮ್ಮ ಕಣ್ಮುಂದೆ ನಡಿತೈತೆ ಅದು. ಮತ್ತು ನೀವು ಬಿಟ್ಟು ಕೊಡಲಿಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದಂತ ಇದೆ. ಸಮಸ್ಯೆ ಏನು ಆಗಂಗಿಲ್ಲ, ಯಾರು ಮಾಡಂಗಿಲ್ಲ, ನಿಮ್ದೇನು ಕುರ್ಚಿ ಕಸವಂಗಿಲ್ಲ. ಆದ್ರೆ ಯಾಕಪ್ಪ ವಯಸ್ಸಾಯ್ತು, ಯಾಕೆ ಬಿಟ್ಟು ಕೊಡ್ತಾ ಇಲ್ಲ ಅಂತ. ಮತ್ತು ನೀವು ಇನ್ನೂ 20 ವರ್ಷ ಬದುಕಬೇಕಾದ್ರೆ ನಿರಾಳವಾಗಿರ್ಬೇಕಲ್ಲ, ಸಮಾಧಾನವಾಗಿರ್ಬೇಕಲ್ಲ, ಶಾಂತಿಯುತವಾಗಿರ್ಬೇಕಲ್ಲ. ಇನ್ನು ಸ್ವಲ್ಪ ಅಧ್ಯಾತ್ಮ ಕಡೆ ಹೋಗ್ರಿ ಪ್ರಭಾಕರ್ ಕೋರೆ. ಸಾಕೀಗ ಎಲ್ಲ ಮಾಡಿದಾರೆ, ಇನ್ನು ಮಾಡೋದೇನಿಲ್ಲ. ಬೆಳೆಸೋದಂತ ಇಬ್ರು ಕೂಡ ಬೆಳೆಸಿರಲ್ಲ, ನೀವು ಮಾರ್ಗದರ್ಶನ ಆದ್ರೆ ಮತ್ತೆ ಬೆಳೆಯತೈತ್ಲ. ನೀವ ಚೇರ್ಮನ್ ಅಂತ ವಾಯ್ಸ್ ಚೇರ್ಮನ್ ಅಂತ ಒಂದು ಪದವಿ ಇದು ಮಾಡ್ರಿ, ಅಥವಾ ಗೌರವ ಅಧ್ಯಕ್ಷರ ಅದಕ್ಕೊಂದು ಸ್ವಲ್ಪ ಬಾಯೆಲ್ಲ ತಿದ್ದುಪಡಿ ಮಾಡಿ ಅಲ್ಲಿ ನಾನೇ ಹೆಡ್ಡ, ನನ್ನಿಂದ ಹೆಡ್ ಅಂತೇಳಿ ಅಲ್ಲಿ ಬರದ ಏನೋ ಸಹಿ ಮಾಡ್ಬೇಕಾದ್ರೆ ಏನೋ ನಿರ್ಣಯ ಕೈಗೊಳ್ಬೇಕು, ನನ್ನ ಕೇಳ್ಬೇಕಂತ ಒಂದು ಬಾಯ್ಲ ಬರೀರಲ್ಲ. ಬಾಯ್ಲ ಬರೆಯಾಕ ತಿದ್ದುಪಡಿ ಮಾಡಕ್ಕೆ ನಿಮ್ಗೆ ಯಾರು ಕೇಳ್ತಾರ? ಎಲ್ಲ ನಿಮ್ಮ ಕಡೆನೇ ಅದಾವ. ವೋಟರ್ಸು ನಿಮ್ಮ ಕಡೆ, ಎಲ್ಲ ID ವೋಟರ್ಸ್ ನಿಮ್ಮ ಕಡೆ, ಎಲ್ಲ ಚೀಲ ತುಂಬ್ಕೊಂಡಿರಲ್ಲ. ಇಲೆಕ್ಷನ್ ಅಪ್ಪ ಬರ್ತಾರ, ಓಟ್ ಹಾಕ್ತಾರ, ಊಟ ಮಾಡ್ತಾರ, ಹೋಗ್ತಾರ. ಮತ್ತು ಅವ್ರಿಗೆ ಏನೂ ಕೊಟ್ಟಿಲ್ಲ ನೀವು. ಆ ಸದಸ್ಯರಿಗೆ ಸಾಕಷ್ಟು ಕೊಡ್ಬೇಕಾಗಿತ್ತು, ಏನೂ ಕೊಟ್ಟಿಲ್ಲ ನೀವು. ಸ್ವಲ್ಪ ಒಂದು ಗಡಿಯಾರ, ವಾರ್ಷಿಕ ಒಂದು ಯೋಜನೆಯಲ್ಲಿ ಏನು ನೀವು ಸಭೆ ಕರೆದೈತೆ ಅವಾಗ ಏನಿಲ್ಲ, ಎಲ್ಲ ನೀವೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹಿಂಗಾಗಿ ಕೌಟಿಗ ಮಠ ಅವ್ರಿಗೆ ಕೈಯಾಗ ಕೊಟ್ರಂದ್ರೆ ಭಾಳ ಸುರಕ್ಷಿತ ಉಳಿತೈತಿ. ಎಲ್ಲರೂ ಮಠಾಧೀಶರು ನಮ್ಗೆ ಅದನ್ನೇ ಹೇಳಿದರು, ನೋಡ್ರಪ್ಪ ಒಂದು ವಿಡಿಯೋ ಮಾಡ್ರಿ ನಂತರ ಅವ್ರು ಗಮನಿಸ್ತಾರೆ ಅಂತ. ಮತ್ತು ನಿರ್ದೇಶಕರು 3 ಜನ ನಿರ್ದೇಶಕರು ನನಗೆ ಫೋನ್ ಮಾಡಿದರು. ನೋಡ್ರಿ ಕೋರೆ ಅವರು ಬಿಟ್ಟು ಕೊಡ್ಬೇಕು, ಭಾಳ ಚಲೋ, ಮತ್ತು ಅವ್ರ ಆರೋಗ್ಯ ಸುಧಾರಿಸೈತಿ. ಮತ್ತು ಮಂತಷ್ಟು ಏನಕ್ಕೆ ಆರೋಗ್ಯ ಇದೆ, ಆರೋಗ್ಯದಲ್ಲಿ ಏನು ತೊಂದರೆ ಏನಿಲ್ಲ. ಇನ್ನೂ 20 ವರ್ಷ ಆರಾಮಾಗಿರ್ತಾರೆ. ಒಂದು 75, 85, 95 ಇನ್ನೂ 20 ವರ್ಷ ನೀವು ಕೇಳಿ ನಿಮ್ಮ ಮುಂದೆ ನೋಡ್ಬೋದಲ್ಲ. ಮತ್ತು ಈಗ ನೀವು ಇನ್ನೂ ಬಿಟ್ಟು ಕೊಡಲಿ ಅಂದ್ರೆ ನಿಮ್ಗೆ ಜವಾಬ್ದಾರಿ ಹೆಚ್ಚಾಗ್ತೈತೆ, ಟೆನ್ಷನ್ ಹೆಚ್ಚಾಗ್ತೈತೆ. ಟೆನ್ಷನ್ದಿಂದ ಗುಂಡು ಹೊರಗೆ ಬರ್ತೈತೆ. ಅವಾಗ ಏನು ಮಾಡೋರು? ಮತ್ತು ಒಳಗೆ ಹಾಕಕ್ಕೆ ಬರಂಗಿಲ್ಲ, ಪ್ಯಾಕ್ ಆಗೈತಿ. ಅದ್ರ ತ್ರಾಸು ಹೆಚ್ಚಾದ್ರೆ ಹೊರಗೆ ಬರತ್ತಿತ್ತಲ್ಲ. ಈಗ ಹೆಂಗೆ ಮೈಯಾಗ ಕಾವು ಹೆಚ್ಚಾದ್ಕೊಳ್ಳಿ ಹೊರಗೆ ಬರಂಗಿಲ್ಲ, ರಕ್ತ ಸಂಡಾಸ್ ಮುಖಾಂತರ ಹಂಗಾಯ್ತಂದ್ರೆ ಅದಕ್ಕೆ ಪ್ರಭಾಕರ್ ಕೋರೆ ಭಾಳ ವಿಚಾರ ಮಾಡ್ಬೇಕು. ಇದೆಲ್ಲ ಸಂಸ್ಥೆ ನಡೆಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಬೃಹತ್ವಾಗಿ ಬೆಳೆಸಿದ್ರಿ, ಏನು ಬೆಳೆಸಿಲ್ಲ ಅಂತಲ್ಲ. ಶಿಕ್ಷಣ ರಂಗದ ಪ್ರೇಮಿ, ಶಿಕ್ಷಣ ಸಂಸ್ಥಾಪಕ, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ,
ನಿಮಗೇನು ಮಿನಿಸ್ಟರ್ಸು MLAಗಳು CM ಆಗುವಂಕ ಅದು ಏನೂ ಇಲ್ಲ, ಎಲ್ಲ ನಿಮ್ಮ ಕಡೆ ಐತೆ. ನೀವು ಒಂದು ಫೋನ್ ಮಾಡಿದ್ರೆ ದೇವೇಗೌಡರು ಕೂಡ ಅವ್ರು ಹಲೋ ಅಂತಾರೆ, BSY ಕೂಡ ಹಲೋ ಅಂತಾರೆ. ನಂತರ BJPಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಹಲೋ ಅಂತಾರೆ, ಅಮಿತ್ ಶಾ ಹಲೋ ಅಂತಾರೆ, HD ಕುಮಾರಸ್ವಾಮಿ ಅವ್ರು ಹಲೋ ಅಂತಾರೆ. ನಂತರ ಈಗೇನು ಸಿದ್ದರಾಮಯ್ಯ ಅವರು ಕೂಡ ಹಲೋ ಅಂತಾರೆ. DK ಶಿವಕುಮಾರಕ್ಕೆ ನಿಮ್ಮ ದೋಸ್ತಿನೇ ಐತದು. ನಿಮಗೇನು ಬೇಕು? ಏನೂ ಇಲ್ಲ, ಎಲ್ಲ ಆಗೈತೆ, ಸಂತುಷ್ಟ ಆಗೈತೆ. ಈಗ ಇವ್ರ ಕೈ ಕೊಟ್ಟರೆ ಇವ್ರು ಚಾಣಾಕ್ಷ, ಈಗ ಸ್ವಲ್ಪ ಶಕ್ತಿ ಇದೆ, ಯುಕ್ತಿ ಇದೆ, ಇನ್ನೊಂದು 200 ಬೆಳೆಸ್ತಾರೆ ಅವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಮಾತೇಶ್ ಕೌಟಿ ಮಟ್ಟಿಗಿದೆ. ಮತ್ತು ನಿಮ್ಮ ಮಾರ್ಗದರ್ಶನ ಇದೆ, ಯಾಕೆ ವಿದೇಶಿಗೆ ಹೋಗಿ ಬಂದಿರಿ. ಇನ್ನೊಂದು ಏನಿದೆ, ನಿಮ್ಮ ಹೆಸರು ಮೇಲೆ ಕೆಲವೊಂದು ಬೇನಾಮಿ ಅಡ್ರೆಸ್ ಮೇಲೆ ಏನು ಸಂಸ್ಥೆಗಳು ತೆಗೆದ KLE ಅಂತೇಳಿ ಏನು ದುಡ್ಡು ಹೊಡೆಯತ್ತಲ್ಲ, ಅದು ಸ್ವಲ್ಪ ಈ ಥರ ಮರ್ಜ್ ಮಾಡಿಬಿಡೋದು. KLE ಸಂಸ್ಥೆಯಲ್ಲಿ ಮರ್ಜ್ ಮಾಡಿಬಿಡೋದು. ನೀವು ಮರ್ಜ್ ಮಾಡಿರಿ ಅಂತಂದ್ರೆ ಇದು ಮತ್ತೆ KLE ಮತ್ತೊಂದು ಸ್ವಲ್ಪ ಆಸ್ತಿ ಹೆಚ್ಚಾಗ್ತೈತೆ. ಯಾಕೆ ನೀವು ಎಲ್ಲ ಮಾಡ್ಕೊಂಡಿರಿ, ನಿಮ್ಗೇನು ಮಾಡ್ಕೋದು ಏನು ಅಗತ್ಯನೂ ಇಲ್ಲ. ಒಟ್ಟಾರೆ ಮಾತೇಶ್ ಕೌಟಮಠ್ ಚೇರ್ಮನ್ ಆಗಬೇಕು. ಚೇರ್ಮನ್ ಆದ್ರೆ ಈ ಸಂಸ್ಥೆ ಮತ್ತಷ್ಟು ಉತ್ತುಂಗಕ್ಕೆ ಬೆಳಿತೈತಿ, ಮತ್ತು ನಿಮ್ದ ಹೆಸರು ಬರ್ತೈತಲ್ಲ. ನೀವೇನು ಹೇಳಿಲ್ಲ ಅಂದ್ರೆ ಎಲ್ಲ ನಿಮ್ದ ಹೆಸರಿದೆ. ಉತ್ತರ ಕನ್ನಡದಲ್ಲ, ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಮುಟ್ಬೇಕಾದ್ರೆ ಮಾತೇಶ್ ಕೌಟಮಠ್ ಕಾರಣ ಆಗೇ ಆಗ್ತಾರೆ. ಉಪಕಾರ ಸ್ಮರಣೆ ಆಯ್ತು, ಎಲ್ಲನೂ ಆಯ್ತು. ಪದೇ ಹೇಳೋದ್ರಿಗೆ ಅರ್ಥ ಬಿಟ್ಕೊಡ್ರಿ. ಡಿಸೆಂಬರ್ದಲ್ಲಿ ಏನು ನಡೀತೈತೆ ಅವ್ರನ್ನ ಬಿಟ್ಕೊಡ್ಲಿ ಅಂದ್ರೆ ಸ್ವಲ್ಪ ನಿಮಗೆ ಮಾನಸಿಕ ತೊಂದರೆ ಆಗ್ಬೋದು, ಅದು ಆರೋಗ್ಯ ಸಮಸ್ಯೆ ಆಗ್ಬೋದು. ಯಾಕಂದ್ರೆ 75 ಸದೃಢ ಇನ್ನೂ 5 ವರ್ಷ ನಡೆಸ್ತೇನೆ, ನಂತರ ಬಿಟ್ಕೊಡ್ತೇನೆ ಅಂತ ನಿಮ್ಮ ಮನುಷ್ಯನಾಗೂ ಇದೆ. ಹಂಗೆ ಸುಲಭವಾಗಿ ಬಿಟ್ಕೊಡೋರು ಅಲ್ಲಿ ನೀವು, ಅದು ಗೊತ್ತಿದೆ. ಆದರೆ ಬಿಟ್ಕೊಡ್ಬೇಕಂತ ಹೇಳ್ತೇವೆ. ನಮ್ದೇನಿಲ್ಲಪ್ಪ, ನಮ್ದೇನು ಇತಿಹಾಸ ಯಾರೋ ಹೇಳ್ತಾರೆ, ನಾವು ನಿಮ್ಗೆ ಹೇಳ್ತೇವೆ. ಓದುಗರಿಗೆ ಗೊತ್ತಿಲ್ಲ, ನೋಡೋರಿಗೆ ಗೊತ್ತಿಲ್ಲ, ಮತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು. ಆದರೆ ಮಾಡಿರಿ, ಡಿಸೆಂಬರ್ದಲ್ಲಿ ಚುನಾವಣೆ ಐತೆ, KLE ಅಧ್ಯಕ್ಷರನ್ನಾಗಿ ಅಂದ್ರೆ ಚೇರ್ಮನ್ರಾಗಿ ಮಾತೇಶ್ ಕೌಟಮಠ್ ಮಾಡ್ರಿ ಅಂತೇಳಿ ಹೇಳ್ತೇವೆ ಅಷ್ಟೇ. ನಮಸ್ಕಾರ.